ಪಾದಗಳಿಗೆ ನಮಸ್ಕಾರ ಮಾಡ್ತಾ ಅವರ ಅನುಮತಿಯೊಂದಿಗೆ ನಾನು ಮಾತನ್ನು ಪ್ರಾರಂಭಿಸ್ತಾ ಇದ್ದೀನಿ. ವೇದಿಕೆಯ ಮೇಲೆ ಹಾಗೂ ಸಭಾಂಗಣದಲ್ಲಿ ಇರುವ ಎಲ್ಲ ಹಿರಿಯರೇ, ಸಾಹಿತ್ಯ ಪುಸ್ತಕ ಪ್ರೇಮಿಗಳೇ ಹಾಗೂ ಸ್ನೇಹಿತರೆ, ಅಲ್ಲಿ ಕಾರ್ಯಕ್ರಮದ ಪಟ್ಟಿ ಇದೆ. ಅದರಲ್ಲಿ ನಾನು ಕೊಟ್ಟಿರೋ ಅವಕಾಶ 5 ನಿಮಿಷ ಅಂತ. ಈ ಪುಸ್ತಕನ ನಾನು ಬರೆಯೋಕ್ಕೆ ಶುರು ಮಾಡಿದ್ದು ಡಿಸೆಂಬರ್ 2018ರಲ್ಲಿ. ಇವತ್ತು ನವಂಬರ್ 24, ಅಂದರೆ 6 ವರ್ಷಗಳು ಆಗಿದೆ. ಅಂದರೆ ನಾನು 3 ತಿಂಗಳಲ್ಲಿ 6 ತಿಂಗಳಲ್ಲಿ ಇದನ್ನು ಬರೆದುಬಿಟ್ಟು ರಾಷ್ಟ್ರೋತ್ಥಾನಕ್ಕೆ ಕೊಟ್ಟನ, ಅವರು ಅದನ್ನು ಮರೆತು ಬಿಟ್ಟು ಇಟ್ಬಿಟ್ಟಿದ್ರ. 6 ವರ್ಷ ಯಾಕೆ ತಗೋತು ಅಂದರೆ, ಈ 6 ವರ್ಷದ ಹಿಂದೆ ಅಗಾಧವಾದ ಇತಿಹಾಸನೇ ಇದೆ. ಚಟ್ಟೋಗ್ರಾಮನ ಇತಿಹಾಸ ಬೇರೆ. ಅದನ್ನು ರಚನೆ ಮಾಡೋದ್ರಲ್ಲಿ ನನಗೆ ಬಂದ ತೊಂದರೆಗಳು, ಸಂಕಷ್ಟಗಳು, ಅದರ ಇತಿಹಾಸನೇ ಹೇಳೋಕ್ಕೆ ಹೋದರೆ 10 ನಿಮಿಷನಾದರೂ ಆಗುತ್ತೆ, 15 ನಿಮಿಷನಾದರೂ ಆಗುತ್ತೆ. ಅದನ್ನು ಭಾಳ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ಪುಸ್ತಕವನ್ನು ನಾನು ಮುಗಿಸ್ಬೇಕಾದ್ರೆ ಡಿಸೆಂಬರ್ 18ರಲ್ಲಿ ಪ್ರಾರಂಭ ಮಾಡಿ ಮುಗಿಸ್ಬೇಕಾದ್ರೆ ನನಗೆ 25 ತಿಂಗಳು ಹಿಡಿತು. 2.5 ವರ್ಷ ಹಿಡಿತು, 30 ತಿಂಗಳು. ಅದು ಮುಗಿದಾಗ ಅದು ತಯಾರಾದ್ದು 900 ಪುಟಗಳ A4 ಸೈಜಿನ ಪುಸ್ತಕ. A4 ಸೈಜ್, ಒಂದು A4 ಸೈಜ್ ಅಂದರೆ ಅದನ್ನು ಪ್ರಿಂಟಿಂಗಲ್ಲಿ ತರಬೇಕಾದ್ರೆ 1.25 ಪೇಜ್ ಆಗುತ್ತೆ. 100 ಪೇಜಿನ ಒಂದು ಪುಸ್ತಕ ಅಂದರೆ A4 ಸೈಜಲ್ಲಿ ನಾವು ಪ್ರಿಂಟ್ ಮಾಡಬೇಕಾದ್ರೆ 175 ಪೇಜ್ ಆಗುತ್ತೆ. 900 ಪುಟಗಳ ಪುಸ್ತಕವನ್ನು ಇವತ್ತು 300 ಪುಟಕ್ಕೆ ತಂದು ಇಳಿಸ್ಬೇಕಾದ್ರೆ ಅದರ ಹಿಂದೆ ಎಂತಹ ಸಾಹಸ ಅಡಗಿದೆ ಅಂದರೆ ಅದು ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಇದಕ್ಕೆ 3 ಜನ ಕಾರಣರು. ಒಂದು ನಾನು, ಮತ್ತೊಬ್ಬರು ಗೆಳೆಯ ಮಂಜುನಾಥ್ ಅಜ್ಜಂಪುರ ಅವರು, ಹಾಗೂ ಸಂಪಾದಕ ವಿಘ್ನೇಶ್ವರ ಭಟ್. 900 ಪುಟಗಳಿಂದ ಅದನ್ನು 475 ಪೇಜ್ಗಳಿಗೆ ಇಳಿಸಿದೆ ನಾನು. ಇನ್ನು ಇಳಿಸೋದಕ್ಕೆ ನನ್ನ ಕೈ ಸಾಧ್ಯವಿಲ್ಲ ಅಂದಾಗ ನನಗೆ ಹೊಡೆದಿದ್ದು ಒಂದೇ, ಯಾರಾದರೂ PhD ಸ್ಕಾಲರನ್ನು ಹಿಡಿದು ಅದನ್ನು ಅವರಿಗೆ ಕೊಟ್ಟರೆ ಅವರು ಅದನ್ನು ಕಡಿಮೆ ಮಾಡ್ಬೋದು ಅಂತ. ಇಬ್ಬರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಒಬ್ಬರು ರಿಟೈರ್ ಆದವರು, ನನಗೆ ಬೇರೆ ಎಂಗೇಜ್ಮೆಂಟ್ಸ್ ಎಲ್ಲ ಇದೆ, ನನಗೇನು ಮಾಡೋಕ್ಕಾಗಲ್ಲ ಅಂತ. ಮತ್ತೊಬ್ಬರು ಸರ್ವೀಸಲ್ಲಿದ್ದವರು, ಪುಸ್ತಕ ಕಳಿಸ್ಕೊಡಿ, ನನಗೆ 4 ಜನ PhD ಸ್ಟೂಡೆಂಟ್ಸಿಗೆ ನಾನು ಗೈಡ್ ಆಗಿದ್ದೀನಿ, ಇವಾಗ ನನಗೆ ಟೈಮ್ ಇಲ್ಲ, ಆದರೆ ಓದಿಬಿಟ್ಟು ನಿಮಗೆ ಸಲಹೆ ಕೊಡ್ತೀನಿ, ಆ ಸಲಹೆ ಪ್ರಕಾರ ನೀವು ಅದನ್ನು ತಿದ್ದುಕೊಳ್ಳಿ ಎಂದು. ಅಲ್ಲಿ ಪುಸ್ತಕ ಕಳಿಸ್ಕೊಟ್ಟ ಮೇಲೆ ಮತ್ತೆ ಅವರಿಂದ ಯಾವ ಇದು ಬರಲಿಲ್ಲ, ಉತ್ತರವೇ ಬರಲಿಲ್ಲ. ಆಮೇಲೆ ನನಗೆ ಹೊಡೆದಿದ್ದು ಅಜ್ಜಂಪುರ ಅವರು. ಅವರಿಗೆ ನಾನು ಪುಸ್ತಕ ಕಳಿಸ್ಕೊಟ್ಟೆ. ಅವರು ಅದರ ಮೇಲೆ ಕಷ್ಟಪಟ್ಟು ಒಂದು 200 ಪುಟಗಳಷ್ಟು ಮಾಡಿದ ಮೇಲೆ ಅವರಿಗೆ ಒಮಿಕ್ರಾನ್ ತೊಂದರೆ ಬಂತು, 2ನೇ ಕೊರೋನಾ ಟೈಮಲ್ಲಿ. ಅವರು ಅದನ್ನು ವಾಪಸ್ ಕೊಟ್ಟರು ನನಗೆ. ಅದಾದಮೇಲೆ ನಾನೇನೇ ಕೂತ್ಕೊಂಡು ಮತ್ತೆ ಈ 475 ಪೇಜಿನ 275 ಪೇಜಿಗೆ ಇಳಿಸ್ಬಿಟ್ಟು ಇವರಿಗೆ ವಿಘ್ನೇಶ್ವರ ಭಟ್ ಅವರಿಗೆ ಕಳಿಸ್ದೆ. ವಿಘ್ನೇಶ್ವರ ಭಟ್ಟು ಅದನ್ನು ಈಗ ಇಳಿಸ್ಬಿಟ್ಟು ಸರಿ ಅವ್ರ ಹತ್ರ 2 ಪ್ರತಿ ಇತ್ತು. 475 ಪುಟದ ಯಾವುದು ನಾನು ಇವ್ರಿಗೆ ಕಳಿಸಿದ್ನೋ ಅದೂ ಇತ್ತು, ನಾನು ಆಮೇಲೆ ಕಳಿಸಿದಂಥ 220 ಪೇಜಿನ ಪ್ರತಿ ಅದೂ ಇತ್ತು. ಅದು ಎರಡನ್ನೂ ಸೇರಿಸಿ ಅದರಲ್ಲಿರ್ತಕ್ಕಂತಹ ಸಂಗತಿಗಳನ್ನು ನಾನು ತೆಗೆದು ಹಾಕಿರೋ ಸಂಗತಿಗಳನ್ನು ಇದರಲ್ಲಿ ಸೇರಿಸ್ಕೊಂಡಿದ್ದಾರೆ, ಇದರಲ್ಲಿ ಇದ್ದ ಸಂಗತಿಗಳನ್ನು ತೆಗೆದು ಹಾಕಿದ್ದಾರೆ. ಹಾಗೆ ಮಾಡಿ ಇವತ್ತು ಒಂದು ಉತ್ತಮವಾದ ಪ್ರತಿ ನಿಮ್ಮ ಮುಂದೆ ಓದಲಿಕ್ಕೆ ಬಂದು ನಿಂತಿದೆ. ಇದು ಇದರ ಇತಿಹಾಸ. ಇದರಲ್ಲಿ ಅಗ್ನಿಗರ್ಭ ಚಟ್ಟೋಗ್ರಾಮ್ ಅಂತ ಒಂದು ಸಬ್ ಹೆಡಿಂಗ್ ಇದೆ. ಇದು ನಾನು ಹುಟ್ಟು ಹಾಕಿದ ಪದ ಅಲ್ಲ, ಇದು ಕ್ರಾಂತಿಕಾರಿಗಳೇ, ಬಂಗಾಳದ ಕ್ರಾಂತಿಕಾರಿಗಳೇ ಅರವಿಂದ ಘೋಷರ ಕಾಲದಿಂದಲೂ ಉಪಯೋಗಿಸ್ತಾ ಬಂದಿರತಕ್ಕಂಥ ಪದ. ಆದರೆ ಈ ಇತಿಹಾಸ ನಾನು ಬರವಣಿಗೆ ಇತಿಹಾಸನ ನೀವು ಕೇಳಿದ ಮೇಲೆ ಈ ಮಾಡಿದವರು ಪುಸ್ತಕ ಬರೀ ಅಗ್ನಿ ಗರ್ಭದಿಂದ ಹುಟ್ಟಿದ್ದಲ್ಲ, ಅದು ಗಜ ಗರ್ಭದಿಂದಲೂ ಹುಟ್ಟಿದ್ದು ಅಂತ ನಿಮಗೆ ಅನ್ನಿಸ್ಬೋದು. ಯಾಕಂದರೆ ಅದು ಗಾತ್ರ, ಅದು ತಗೊಂಡ ಸಮಯ ಕನ್ಸಿಡರ್ ಮಾಡಿದರೆ ಅದು ಗಜಗರ್ಭದಿಂದ ಬಂದಂಥ ಆನೆಯ ಮರಿ ಇವತ್ತು ನಿಮಗೆ ಒಂದು ಪುಟ್ಟ
ಮಣ್ಣಿನ ಆನೆ ಆಗಿ ನಿಮ್ಮ ಕೈನಲ್ಲಿ ಓದಲಿಕ್ಕೆ ಸಾಧ್ಯವಾಗುವಂಥ ಸ್ಥಿತಿನಲ್ಲಿದೆ. ಕೊನೆಯದಾಗ ಒಂದು ವಿಷಾದದ ಸಂಗತಿನ ನಾನು ನಿಮ್ಮ ಜೊತೆಗೆ ಹೇಳಬೇಕಾಗತ್ತೆ. ವಿಷಾದ ಯಾಕೆ ಅಂದರೆ, ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೋತೀನಿ. 2 ಫೋಟೋಗಳನ್ನು ತಗೊಳ್ಳಿ. ಒಂದು ಭಗತ್ ಸಿಂಗನ ಫೋಟೋ, ಒಂದು ಮಾಸ್ತರ್ದ ಫೋಟೋ. ಇದನ್ನು ಯಾವುದಾದ್ರೂ ಒಂದು ಜನನಿಬಿಡವಾದ ಪ್ರದೇಶಕ್ಕೆ ತೊಗೊಂಡೋಗಿ, ಒಂದು ಮಾಲ್ ಇರ್ಬೋದು, ಸಿನಿಮಾ ಥಿಯೇಟ್ರ್ ಆಗಿರ್ಬೋದು, KSRTC ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಎಲ್ಲೇ ಆಗಲಿ 100 ಜನರಿಗೆ ಈ 2 ಫೋಟೋಗಳನ್ನು ತೋರಿಸಿ. 100ಕ್ಕೆ 99 ಜನ ಭಗತ್ ಸಿಂಗನ ಫೋಟೋ ಯಾವುದೇ ಮಿಸ್ಟೇಕ್ ಇಲ್ಲದೆ ಗುರುತು ಹಿಡಿತಾರೆ. ಆದರೆ ಆ 100ರಲ್ಲಿ ಒಬ್ಬನಾದರೂ ಮಾಸ್ತರ್ದಾನ ಫೋಟೋನ ಗುರುತು ಹಿಡಿದರೆ ಸಂತೋಷ ಪಡಿ. ಯಾಕೆ ಈ ತಾರತಮ್ಯ? ಯಾಕೆ ಈ ಸ್ಥಿತಿ? 1928ರಿಂದ 1930 ಇದು ಭಾರತದ ಕ್ರಾಂತಿಕಾರಿ ಇತಿಹಾಸದಲ್ಲಿ ಒಂದು ಪರ್ವಕಾಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ 2 ಕಡೆ 2 ವಾಹಿನಿಗಳು ಚಲಿಸೋಕ್ಕೆ ಶುರುವಾದವು. ಪಂಜಾಬ್ನಲ್ಲಿ ಭಗತ್ ಸಿಂಗ್ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕನ್ ಆರ್ಮಿ ಅಂತ ಕಟ್ಕೊಂಡು ಹೋರಾಟ ಪ್ರಾರಂಭ ಮಾಡ್ದ. ಬಂಗಾಳದಲ್ಲಿ ಸೂರ್ಯ ಸೇನ್ ಇಂಡಿಯನ್ ರಿಪಬ್ಲಿಕನ್ ಆರ್ಮಿ ಅಂತ ಮತ್ತೊಂದು ಸೇನೆ ಕಟ್ಕೊಂಡು ಮಾಡಿದ್ರು. ಇವರಿಬ್ಬರ ಮೇಲೆ ಇದ್ದಂಥ ರಾಜದ್ರೋಹದ ಆಪಾದನೆಯಲ್ಲಿ ಕೋರ್ಟಲ್ಲಿ ಏನು ಕೇಸ್ ನಡೀತು? ವಾರ್ ಎಗೈನ್ಸ್ಟ್ ಕಿಂಗ್ ಎಂಪರರ್. ಕಿಂಗ್ ಎಂಪರರ್ ಬ್ರಿಟಿಷ್ ಸಾಮ್ರಾಜ್ಯದ ಮೇಲೆ ನಡೆಸಿದಂತಹ ಯುದ್ಧ ಹೂಡಿದವರು ಅಂತ. ಇಬ್ಬರಿಗೂ ಮರಣದಂಡನೆ ಆಯಿತು. ಇಬ್ಬರೂ ತಪ್ಪಿತಸ್ಥರು. ಆದರೆ ಭಗತ್ ಸಿಂಗ್ ಮಾಡಿದ ಯುದ್ಧ ಏನು, ಸೂರ್ಯ ಸೇನ್ ಮಾಡಿದ ಯುದ್ಧ ಏನು, ಯುದ್ಧದ ಸರಿಯಾದ ಅರ್ಥ ಏನು, ವ್ಯಾಖ್ಯಾನ ಏನು? ನಾನು ಯಾರನ್ನೂ ಹೀಗಳೆಯಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಆದರೆ ಒಂದು ರಾಜಕೀಯ ಚಿಂತನೆಯ ಮೇಲೆ ನಾವು ಹೇಗೆ ವ್ಯಕ್ತಿಗಳನ್ನು ಅಳಿಲಿಕ್ಕೆ ಮೌಲ್ಯಮಾಪನ ಮಾಡೋಕ್ಕೆ ನೋಡ್ತೀವಿ ಅನ್ನೋದನ್ನು ಎತ್ತಿ ತೋರಿಸ್ತಾ ಇದ್ದೀನಿ. ಭಗತ್ ಸಿಂಗ್ ಲಾಹೋರ್ನಲ್ಲಿ ಸಾಂಡರ್ಸ್ ಅನ್ನತಕ್ಕಂಥ ಪೊಲೀಸ್ ಅಧಿಕಾರಿಯನ್ನು ಗುಂಡಿಟ್ಟು ಕೊಂದ. ಅದು ಮಾಡಿದಂಥ ಮೊದಲನೇ ಕೆಲಸ. ಅಲ್ಲಿ ಅದನ್ನು ಕೊಲೆ ಮಾಡಿಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಕಲ್ಕತ್ತಾದಲ್ಲಿ ತಲೆಮರೆಸ್ಕೊಂಡಿದ್ದು. ಆಮೇಲೆ ಕಿವುಡನಿಗೂ ಕೇಳಿಸ್ಬೇಕಾದ್ರೆ ಒಂದು ದೊಡ್ಡ ಶಬ್ದ ಆಗಬೇಕು ಅಂಥೇಳಿ ಸೆಂಟ್ರಲ್ ಅಸೆಂಬ್ಲಿನಲ್ಲಿ ಬಾಂಬ್ ಹಾಕಿದ್ರು. ಈ ಬಾಂಬಿನ ಶಬ್ದ ಎಷ್ಟು ಬಲವಾಗಿತ್ತು ಅಂದರೆ ಅದು ಬರೀ ಕಿವುಡನಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಪ್ರತಿಧ್ವನಿಸುವಂತಾಯಿತು. ಅದರ ಪರಿಣಾಮ ಮರಣದಂಡನೆ, ನೇಣು. ಸೂರ್ಯ ಸೇನ್ ಮಾಡಿದ್ದೇನು? ಯುದ್ಧದ ವ್ಯಾಖ್ಯಾನ ಇಲ್ಲಿ ಬರ್ತದೆ. ಬ್ರಿಟಿಷರ ಶಸ್ತ್ರಾಗಾರವನ್ನೇ ಕೊಳ್ಳೆ ಹೊಡೆದು ತನ್ನ 56 ಜನ ಹದಿಹರೆಯದ 14, 15, 16 ವರ್ಷದ ಬಾಲಕರನ್ನು ಕಟ್ಕೊಂಡು ಜಲಾಲಾಬಾದ್ ಅನ್ನತಕ್ಕಂಥ ಬೆಟ್ಟದ ಮೇಲೆ ಬ್ರಿಟಿಷ್ ಸೇನೆಯನ್ನು ಎದುರಿಸಿ ನಿಂತು 1 ದಿವಸ ಪೂರ್ತಿ ಹೋರಾಟ ನಡೆಸಿದ. ಯುದ್ಧ ಅದು. 14 ಜನ ಬಾಲಕರು ಪ್ರಾಣ ತೆತ್ತರು. ಮಾರನೇ ದಿವಸ ಬೆಳಗ್ಗೆ ಆ 14 ಜನ ಬಾಲಕರ ಶವಗಳನ್ನು ಒಂದು ರಾಶಿ ಹಾಕಿ ಅದ್ರ ಮೇಲೆ ಪೆಟ್ರೋಲ್ ಸುರಿದು, ಯಾವ ಸಂಸ್ಕಾರವೂ ಇಲ್ಲದೆ, ಯಾವ ಗೌರವನೂ ಇಲ್ಲದೆ ಬೆಂಕಿ ಹಚ್ಚಿ ಬೂದಿ ಮಾಡಿದರು. ಆ ಬೂದಿನೂ ತೊಳೆದೋಯ್ತು. ಇವತ್ತು ಜಲಾಲಾಬಾದಲ್ಲಿ ಆ ನಡೆದ ಘಟನೆ ಎಲ್ಲಿದೆ ಅಂದರೆ ಯಾರಿಗೂ ಗೊತ್ತಿಲ್ಲ. ಭಗತ್ ಸಿಂಗ್ಗೆ ನೇಣಿಗೆ ಹಾಕಿದರು. ಯಾವಾಗ? ಮೋಸ ಕುತಂತ್ರ ಅನ್ನತಕ್ಕಂಥದ್ದು ಬ್ರಿಟಿಷರಿಗೆ ಕಟ್ಟಿಟ್ಟು ಇದು. ಅವನಿಗೆ ನೇಣಿಗೆ ಹಾಕಬೇಕು ಅಂತ ನಿಗದಿತ ಟೈಮಿಗೆ 8 ಗಂಟೆ ಮೊದಲೇ ಹಿಂದಿನ ದಿವಸ ಸಾಯಂಕಾಲನೇ ನೇಣಿಗೆ ಹಾಕಿದರು. 3 ಶವಗಳನ್ನು ಪೊಲೀಸ್ ವ್ಯಾನ್ನಲ್ಲಿ ತುಂಬಿಕೊಂಡು ಲಾಹೋರಿನ ಜೈಲಿನ ಹಿಂಭಾಗದ ಬಾಗಿಲಿನಿಂದ ತಗೊಂಡು ದೂರದ ಹುಸೈನಿವಾಲಾದಲ್ಲಿ ತೊಗೊಂಡೋಗಿ ಸಟ್ಲೇಜ್ ನದಿಯ ತೀರದಲ್ಲಿ ಸುಡಕ್ಕೆ ಶುರು ಮಾಡಿದರು. ಹಳ್ಳಿಗರು ಬಂದರು ಅಂತೇಳಿ ಭಯಪಟ್ಟು ಆ ಶವಗಳನ್ನು ತೆಗೆದು ನದಿಗೆ ಬಿಟ್ಟು ಓಡೋದು. ಇವತ್ತಿಗೂ ಹುಸೈನಿವಾಲಾದಲ್ಲಿ ಭಗತ್ ಸಿಂಗನ ಸ್ನೇಹಿತರ ಸುಟ್ಟಿರ್ತಕ್ಕಂಥ ಸ್ಥಾನದಲ್ಲಿ ಒಂದು ಸ್ಮಾರಕ ಇದೆ. ಪ್ರತಿ ವರ್ಷ ನಾವು ಅಲ್ಲಿ ಹೋಗ್ತೀವಿ, ನಾವು ಅಲ್ಲಿ ಗೌರವ ಸಲ್ಲಿಸ್ತೀವಿ.
ಕ್ರಾಂತಿಕಾರಿಗಳು ಒಂದು ಹಾಡು ಹೇಳ್ಕೊತಾ ಇದ್ರು ಆಗಿನ ಕಾಲದಲ್ಲಿ. ನಾವು ಹುತಾತ್ಮರಾದ ಜಾಗದಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ, ಜನಗಳು ಬರ್ತಾರೆ, ನಮಗೆ ಪುಷ್ಪಾಂಜಲಿ ನೀಡ್ತಾರೆ ಅನ್ನುವ ಒಂದು ಹಾಡು ಹೇಳ್ಕೊತಾ ಇದ್ದರು. ಆ ಒಂದು ಭಾವವನ್ನು ಅವರು ಹೃದಯದಲ್ಲಿ ಇಟ್ಕೊಂಡು ತಮ್ಮ ಪ್ರಾಣಾರ್ಪಣೆ ಮಾಡ್ತಾಯಿದ್ರು. ಇವಾಗ ಸೂರ್ಯಸೇನನ ಕತೆಗೆ ಬರೋಣ. ಸೂರ್ಯಸೇನನಿಗೂ ಅಷ್ಟೇ ಮೋಸ ಕೃತ್ರಿಮದಿಂದ ಇದು ಮಾಡಿದ್ರು. ಅವನಿಗೆ ನೇಣಿಗೆ ತೊಗೊಂಡು ಹೋಗಬೇಕಾದ್ರೆ ಅವರಲ್ಲಿದ್ದ ಕ್ರೌರ್ಯ ಎಷ್ಟರ ಮಟ್ಟಿಗೆ ಅಂದರೆ, ಅವರು ಬರೀ ನೇಣಿಗೆ ಹೇಳ್ಕೊಂಡು ಹೋಗಲಿಲ್ಲ, ಅವನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಕೈಯಲ್ಲಿ ಸುತ್ತಿಗೆ ಹಿಡಿದು ಅವನ ದೌಡೆಗಳಿಗೆ ಹೊಡೆದು ಪೂರ್ತಿ ಮುಖ ಜಜ್ಜಿ ಹೋಗೋ ಹಾಗೆ ಮಾಡಿದರು. ಅರೆಸತ್ತ ಹೆಣವನ್ನು ತೊಗೊಂಡು ಹೋಗಿ ನೇಣಿಗೆ ಹಾಕಿ ಅದನ್ನು ಒಂದು ಗೋಣಿ ಚೀಲದಲ್ಲಿ ತುಂಬಿ ಒಂದು ಹಡಗಿನಲ್ಲಿ ತುಂಬಿಕೊಂಡು ಬಂಗಾಲ ಕೊಲ್ಲಿ ಮಧ್ಯಕ್ಕೆ ತೊಗೊಂಡು ಹೋದರು. ಆ ಶವಕ್ಕೂ ಸಹ ಬೂಟು ಕಾಲಿನಲ್ಲಿ ಒದ್ದು ಅವಮಾನ ಮಾಡಿದರು. ಆಮೇಲೆ ಆ ಚೀಲದಲ್ಲಿ ಕಲ್ಲು ತುಂಬಿ ಅದನ್ನು ಸಮುದ್ರದಲ್ಲಿ ಹಾಕಿದರು. ಇವತ್ತು ಆ ಜಾಗ ಎಲ್ಲಿದೆ? ಆ ಮಹಾ ಹುತಾತ್ಮನಿಗೆ ನಾವು ಏನಾದರೂ ಶ್ರದ್ಧಾಂಜಲಿ ಕೊಡೋ ಸಾಧ್ಯತೆ ಇದೆಯಾ? ಯೋಚನೆ ಮಾಡಿ. ಅವರ ತ್ಯಾಗ ಬಲಿದಾನಕ್ಕೆ ನಾವು ಕೊಡ್ತಕ್ಕಂಥ ಗೌರವ. ಇವತ್ತು ಭಗತ್ ಸಿಂಗ್ನ ಫೋಟೋ ನಿಮಗೆ ಹಳ್ಳಿಗಳಲ್ಲಿ ಸಿಗತ್ತೆ. ಹಳ್ಳಿನಲ್ಲಿ ಒಂದು ಬಾರ್ಬರ್ ಶಾಪ್ ಇರ್ಬೋದು, ಒಂದು ಸೈಕಲ್ ಶಾಪ್ ಇರ್ಬೋದು, ಒಂದು ಟೀ ಅಂಗಡಿ ಇರ್ಬೋದು, ಎಲ್ಲಾದರೂ ಒಂದು ಫೋಟೋ ಇದ್ದೇ ಇರುತ್ತೆ. ಆದರೆ ಸೂರ್ಯಸೇನನ ಫೋಟೋನ ನೀವು ಬೆಂಗಳೂರಿನಲ್ಲಿ ಎಲ್ಲಾದರೂ ಸಿಗತ್ತಾ ಅಂತ ಹುಡುಕಿ ನೋಡಿ, ಸಿಕ್ಕರೆ ಭಾಳ ಸಂತೋಷ. ಬಹುಶಃ ಹಲ್ಸೂರಲ್ಲಿ ಬಂಗಾಳಿ ಅಸೋಸಿಯೇಷನ್ ಅಂತಿದೆ, ಅಲ್ಲಿಯೂ ಸಹ ಅವನ ಫೋಟೋ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಂಗಾಳದಲ್ಲಿ ಎಲ್ಲೋ ಒಂದು, ಕಲ್ಕತ್ತಾದಲ್ಲೂ ಎಲ್ಲೋ ಒಂದು ಕಡೆ ಎರಡು ಕಡೆ ಸೂರ್ಯಸೇನ್ ಸಾರಣಿ ಅಂತ ಹೇಳಿ ಒಂದು ರಸ್ತೆಗೆ ಹೆಸರಿಟ್ಟಿರ್ಬೋದು, ಒಂದು ಸರ್ಕಲಿಗೆ ಹೆಸರಿಟ್ಟಿರ್ಬೋದು. ಅದನ್ನು ಬಿಟ್ಟರೆ ಯಾಕೆ ಈ ವ್ಯತ್ಯಾಸ, ಯಾಕೆ ಈ ತಾರತಮ್ಯ? ಇದರ ಹಿಂದಿರತಕ್ಕಂಥ ರಾಜಕೀಯ ವಿಚಾರಧಾರೆ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಭಗತ್ ಸಿಂಗ್ ಒಬ್ಬ ಮಾರ್ಕ್ಸಿಸ್ಟ್ವಾದಿ. ಮೊದಲಿನಿಂದಲೂ ಕಮ್ಯುನಿಸಮ್ ಬಗ್ಗೆ ಆಸಕ್ತಿ ಉಳ್ಳವನು. ಸೋವಿಯತ್ ಯೂನಿಯನ್ ಅವನಿಗೆ ಆದರ್ಶಪ್ರಾಯವಾಗಿತ್ತು, ಮಾರ್ಕ್ಸ್ ಆದರ್ಶಪ್ರಾಯವಾಗಿದ್ದ. ಅವನು ಮರಣದಂಡನೆಗೆ ಹೋಗೋಕ್ಕೆ ಮೊದಲು ಸಹ ತನ್ನ ತಮ್ಮನಿಂದ ಮಾರ್ಕ್ಸ್ಗೆ ಸಂಬಂಧಪಟ್ಟ ಒಂದು ಪುಸ್ತಕವನ್ನು ತರಿಸಿಟ್ಕೊಂಡಿದ್ದ. ಅದನ್ನು ಓದಬೇಕಾದ್ರೆ ಅರ್ಧ ಓದಿ ಮುಗಿಸಿದ್ದ ಅವನು. ಆ ಅರ್ಧ ಓದಿ ಮುಗಿಸಿದ್ದ ಪುಸ್ತಕವನ್ನು ಹಾಗೆ ತನ್ನ ಸೆಲ್ನಲ್ಲಿ ಬಿಟ್ಟು ನೇಣಿಗೆ ಹೋದ. ಆದರೆ ಈ ಮಾರ್ಕ್ಸ್ ವಾದ ಸೂರ್ಯಸೇನಿಗೆ ಎಲ್ಲೂ ಹತ್ತಿರದಲ್ಲಿರಲಿಲ್ಲ. ಸೂರ್ಯಸೇನಿಗೆ ಇದ್ದದ್ದು ಐರ್ಲೆಂಡಿನ ಕ್ರಾಂತಿಯ ಕನಸು. ಐರ್ಲೆಂಡಿನ ಡಿ ವೆಲೆರ ಅವನಿಗೆ ಆದರ್ಶ ಪುರುಷನಾಗಿದ್ದ. ಹೀಗಾಗಿ ಮಾರ್ಕ್ಸ್ವಾದಿಗಳು ಭಗತ್ ಸಿಂಗನಿಗೆ ಕೊಟ್ಟಂತಹ ಪ್ರಾಮುಖ್ಯವನ್ನು ಸೂರ್ಯಸೇನಿಗೆ ಕೊಡಲಿಲ್ಲ. ಸೂರ್ಯಸೇನನ ಅನುಯಾಯಿಗಳು ಎಲ್ಲರೂ ಕೊನೆಗೆ ಅಂಡಮಾನ್ನಲ್ಲಿ ಹೋದರು. ಅಂಡಮಾನ್ ಆಗಿನ ಕಾಲದಲ್ಲಿ ಏನಾಯಿತು, 30ರ ದಶಕದಲ್ಲಿ ಏನಾಯಿತು ಅಂದರೆ, ಇಟ್ ಬಿಕೇಮ್ ಎ ಕಮ್ಯುನಿಸ್ಟ್ ಫ್ಯಾಕ್ಟ್ರಿ. ಕಮ್ಯುನಿಸ್ಟರನ್ನು ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಆಗಿ ಪರಿವರ್ತನೆ ಆಯಿತು ಅಂಡಮಾನ್. ನಾವು ಸಾವರ್ಕರ್ ಬಗ್ಗೆ ಅಂಡಮಾನ್ನಲ್ಲಿ ಏನೇನು ಚಿತ್ರಹಿಂಸೆಗಳು ಇತ್ತು ಅಂತ ಯೋಚನೆ ಮಾಡ್ತೀವೋ, 1930ರ ದಶಕದಲ್ಲಿ ಅಂಡಮಾನ್ ಅನ್ನತಕ್ಕಂಥದ್ದು ಒಂದು ಕಮ್ಯುನಿಸ್ಟ್ ಕಾರ್ಖಾನೆ ಆಗಿ ಪರಿವರ್ತನೆ ಆಗಿತ್ತು. ಅಲ್ಲಿದ್ದ ಎಲ್ಲ ಸೂರ್ಯಸೇನನ ಅನುಯಾಯಿಗಳು ಕಮ್ಯುನಿಸ್ಟರಾಗಿ ವಾಪಸ್ ಬಂದರು. ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟೋ ಜನ MLAಗಳಾದರು, MP ಗಳಾದರು, ಪಕ್ಷದಲ್ಲಿ ಕಮ್ಯುನಿಸ್ಟ್ ಪಕ್ಷದಲ್ಲೇ ಸೇರಿಕೊಂಡು ಕಾರ್ಯಕರ್ತರಾದರು, ಎಲ್ಲ ಸರಿ. ಆದರೆ ಸೂರ್ಯಸೇನನಿಗೆ ಇವರು ಕೊಡಬೇಕಾದಂತಹ ಮರ್ಯಾದೆಯನ್ನು ಕೊಡಲಿಲ್ಲ. ಯಾಕೆ ಅಂದರೆ ಹಿ ವಾಸ್ ನಾಟ್ ಎ ಮಾರ್ಕ್ಸಿಸ್ಟ್, ಹಿ ವಾಸ್ ನಾಟ್ ಪೊಲಿಟಿಕಲಿ ಇನ್ಕ್ಲೈನ್ಡ್ ಟುವರ್ಡ್ಸ್ ಕಮ್ಯುನಿಸಮ್. ಇದು ನಾವು ನಮ್ಮ ಸ್ವಾತಂತ್ರ್ಯ ಯೋಧರಿಗೆ, ಹುತಾತ್ಮರಿಗೆ ಕೊಡ್ತಕ್ಕಂಥ ಗೌರವನ. ಇವತ್ತು ಒಂದು ಮಾತಿದೆ, BJP ಯವರು ಎಲ್ಲರನ್ನೂ ಅಪ್ರೋಪ್ರಿಯೇಟ್ ಮಾಡ್ತಾ ಇದ್ದಾರೆ ಅಂಥೇಳಿ. ಭಗತ್ ಸಿಂಗನ್ನು ಅವರು ಅಪ್ರೋಪ್ರಿಯೇಟ್ ಮಾಡ್ಕೋತಾರೆ, ಸಂಘದವರು ಅವರನ್ನು ಭಗತ್ ಸಿಂಗನ್ನು ಮಾಡ್ಕೋತಾರೆ, ಸರ್ದಾರ್ ಪಟೇಲು ನಮ್ಮವರು ಅಂತಾರೆ, ನೇತಾಜಿ ಸುಭಾಷ್ ಬೋಸ್ ನಮ್ಮ ದೇಶ ಪ್ರೇಮಿಗಳಿಗೆ ನಮ್ಮವರು ಅಂತ ಹೇಳ್ಕೋಬೇಕಾದ್ರೆ ನಮಗೆ ರಾಜಕೀಯದ ವಿಚಾರಧಾರೆ ಅಡ್ಡ ಬರಬೇಕಾಗಿಲ್ಲ. ಅವನು ಯಾವುದೇ ಪಕ್ಷಕ್ಕೆ ಸೇರಿದವನಾಗಿರ್ಬೋದು, ಅವನಲ್ಲಿರ್ತಕ್ಕಂಥ ದೇಶ ಪ್ರೇಮ, ಅವನಲ್ಲಿರ್ತಕ್ಕಂಥ ತ್ಯಾಗ ಮನೋಭಾವ, ಆತನ ಹುತಾತ್ಮ ಆಗಿರ್ತಕ್ಕಂಥ ಇದು
ನಮಗೆ ಆದರ್ಶವಾಗಬೇಕು ವಿನ ಆತನ ರಾಜಕೀಯ ಅಲ್ಲ. ಈ ಪುಸ್ತಕವನ್ನು ಪ್ರಕಟಣೆ ಮಾಡಿದ ರಾಷ್ಟ್ರೋತ್ಥಾನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಒಂದು ಸಂತೋಷದ ವಿಷಯ ಅಂದರೆ ಪರಮಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನನ್ನ ಹಿಂದಿನ ಪುಸ್ತಕ ಸನ್ಯಾಸಿ ಆಂದೋಲನವು ಲೋಕಾರ್ಪಣೆ ಆಗಿತ್ತು. ಇವತ್ತು ಈ ಪುಸ್ತಕವು ಅವರ ಸಾನ್ನಿಧ್ಯದಲ್ಲಿ ಅರ್ಪಣೆ ಆಗ್ತಾಯಿದೆ ಅಂದರೆ ಅದು ನನ್ನ ಸೌಭಾಗ್ಯ. ಅದೇ ರೀತಿಯಲ್ಲಿ ನನ್ನ ರಾಷ್ಟ್ರೋತ್ಥಾನಕ್ಕೆ ನಾನು ಬರೆದು ಕೊಟ್ಟ ಮೊದಲ ಪುಸ್ತಕ ನೌಕಾ ಬಂಡಾಯ, ಅದನ್ನು ಪರಿಚಯ ಮಾಡಿಕೊಟ್ಟವರು ಗೆಳೆಯ ಚಕ್ರವರ್ತಿ ಸೂಲಿಬೆಲೆಯವರು. ಇವತ್ತು ಬಂದು ಇದನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದು ನನ್ನ ಸೌಭಾಗ್ಯ. ಅಂತಹ ಒಬ್ಬ ವಾಗ್ಮಿ ಬಂದು ನನ್ನ ಪುಸ್ತಕಕ್ಕೆ ಬೆಲೆ ಹೆಚ್ಚಿಸಿದ್ದಾರೆ. ಕೊನೆಯದಾಗಿ ನಾನು ಈ ಪುಸ್ತಕ ಬರೀತಾ ಇರ್ತಕ್ಕಂಥ ಪ್ರತಿಯೊಂದು ಸಮಯದಲ್ಲೂ ನಾನು ರಾಷ್ಟ್ರೋತ್ಥಾನಕ್ಕೆ ಬಂದಾಗ ನನ್ನನ್ನು ಮಾತಾಡಿಸಿ ಅದರಲ್ಲಿ ಮಾರ್ಗದರ್ಶನ ಕೊಟ್ಟು ಏನಪ್ಪ ಏನಾಗ್ತಾಯಿದೆ, ಅದನ್ನು ಹೀಗೆ ಮಾಡು ಹಾಗೆ ಮಾಡು ಅಂಥೇಳಿ ತಮ್ಮ ಹತ್ರ ಇದ್ದ ಆಕರಗಳನ್ನು ನನಗೂ ಕೊಟ್ಟು ಆಶೀರ್ವಾದ ಮಾಡಿದಂತಹ ನಾಡೋಜ ರಾಮಸ್ವಾಮಿಯವರಿಗೂ ನನ್ನ ನಮಸ್ಕಾರ. ರಾಷ್ಟ್ರೋತ್ಥಾನ ಸಂಪಾದಕರಾದ ವಿಘ್ನೇಶ್ವರ ಭಟ್ರು, ಮಂಜುನಾಥ ಹೆಗಡೆಯವರು, ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅನಂತಾನಂತ ವಂದನೆಗಳು, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.